ವಿರಾಮದ ಬಳಿಕ ಮತ್ತೆ ಸ್ವಾಗತ. ಹೆಂಗಾಗಿದೆ ಅಂತ ಹೇಳಿದ್ರೆ, ಕೊಟ್ಟ ಕುದುರೆಯನ್ನ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅನ್ನೋ ಹಂಗಾಗಿದೆ ನಾಗೇಂದ್ರ ಅವರ ಪರಿಸ್ಥಿತಿ. ನಾಗೇಂದ್ರ ಅವರಿಗೆ ಏನ್ ಟೆನ್ಷನ್ ಕೇಳಿದ್ರೆ, ನಾನು ಯಾವಾಗ ಮಂತ್ರಿ ಆಗ್ತೀನಿ ಮತ್ತೆ ಅನ್ನೋದೇ ಟೆನ್ಷನ್. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಚಿಂತೆ ಆದ್ರೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನದ ಚಿಂತೆ. ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ಕೊಡ್ತೀವಿ ಅನ್ನೋ ನಾಯಕರು ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಹೇಗೆಲ್ಲಾ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಅಸಾಧ್ಯ. ಬೆಳಗಾವಿಯಲ್ಲಿ ವಾಲ್ಮೀಕಿ ಶ್ರೀಗಳು ನಾಯಕರಿಂದ ಸಿಎಂಗೆ ಭೇಟಿಯಾಗಿ ಮನವಿ ಮಾಡಿದ್ದರಂತೆ. ವಾಲ್ಮೀಕಿ ಜಾತ್ರೆಗೆ ಆಮಂತ್ರಣ ಕೊಡುವ ನೆಪದಲ್ಲಿ ಶಾಸಕ ನಾಗೇಂದ್ರಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಡವನ್ನ ಬೇರೆ ಅವರ ಮೂಲಕ ಹೇರ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ನಡುವೆ. ಸದ್ಯಕ್ಕಂತೂ ನಾಗೇಂದ್ರ ಅವರು ಮುಖ್ಯಮಂತ್ರಿಗಳ ಬಳಿ ಸಚಿವ ಸ್ಥಾನ ಕೊಡಬೇಕು ಅನ್ನುವ ವಿಚಾರ ಪ್ರಸ್ತಾಪ ಮಾಡಿ ಶ್ರೀಗಳ ಮೂಲಕ ಒತ್ತಡ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರಂತೆ. ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯನವರಿಗೆ ತಮ್ಮ ಕುರ್ಚಿ ಉಳಿಯುತ್ತಾ ಉಳಿಯಲ್ವಾ ಅನ್ನೋ ಟೆನ್ಷನ್ ಆದ್ರೆ, ಸಿದ್ದರಾಮಯ್ಯನವರ ಮೂಲಕ ನನ್ನನ್ನ ಮಂತ್ರಿ ಮಾಡಬೇಕು ಮತ್ತೊಂದ್ಸಲ ಅನ್ನುವಂತ ವಿಚಾರ ನಾಗೇಂದ್ರ ಅವರದ್ದಾಗಿದೆ. ಸದ್ಯಕ್ಕೆ ಇದೆಲ್ಲವೂ ಕೂಡ ಹೈಕಮಾಂಡೇ ತೀರ್ಮಾನ ಮಾಡಿರೋದ್ರಿಂದಾಗಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಆಗುತ್ತೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಹೆಂಗಾಗಿದೆ ಅಂತ ಹೇಳಿದ್ರೆ, ಕೊಟ್ಟ ಕುದುರೆಯನ್ನ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅನ್ನೋ ಹಂಗಾಗಿದೆ ನಾಗೇಂದ್ರ ಅವರ ಪರಿಸ್ಥಿತಿ. ನಾಗೇಂದ್ರ ಅವರಿಗೆ ಏನ್ ಟೆನ್ಷನ್ ಕೇಳಿದ್ರೆ, ನಾನು ಯಾವಾಗ ಮಂತ್ರಿ ಆಗ್ತೀನಿ ಮತ್ತೆ ಅನ್ನೋದೇ ಟೆನ್ಷನ್. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಚಿಂತೆ ಆದ್ರೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನದ ಚಿಂತೆ. ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ಕೊಡ್ತೀವಿ ಅನ್ನೋ ನಾಯಕರು ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಹೇಗೆಲ್ಲಾ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಅಸಾಧ್ಯ. ಬೆಳಗಾವಿಯಲ್ಲಿ ವಾಲ್ಮೀಕಿ ಶ್ರೀಗಳು ನಾಯಕರಿಂದ ಸಿಎಂಗೆ ಭೇಟಿಯಾಗಿ ಮನವಿ ಮಾಡಿದ್ದರಂತೆ. ವಾಲ್ಮೀಕಿ ಜಾತ್ರೆಗೆ ಆಮಂತ್ರಣ ಕೊಡುವ ನೆಪದಲ್ಲಿ ಶಾಸಕ ನಾಗೇಂದ್ರಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಡವನ್ನ ಬೇರೆ ಅವರ ಮೂಲಕ ಹೇರ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ನಡುವೆ. ಸದ್ಯಕ್ಕಂತೂ ನಾಗೇಂದ್ರ ಅವರು ಮುಖ್ಯಮಂತ್ರಿಗಳ ಬಳಿ ಸಚಿವ ಸ್ಥಾನ ಕೊಡಬೇಕು ಅನ್ನುವ ವಿಚಾರ ಪ್ರಸ್ತಾಪ ಮಾಡಿ ಶ್ರೀಗಳ ಮೂಲಕ ಒತ್ತಡ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರಂತೆ. ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯನವರಿಗೆ ತಮ್ಮ ಕುರ್ಚಿ ಉಳಿಯುತ್ತಾ ಉಳಿಯಲ್ವಾ ಅನ್ನೋ ಟೆನ್ಷನ್ ಆದ್ರೆ, ಸಿದ್ದರಾಮಯ್ಯನವರ ಮೂಲಕ ನನ್ನನ್ನ ಮಂತ್ರಿ ಮಾಡಬೇಕು ಮತ್ತೊಂದ್ಸಲ ಅನ್ನುವಂತ ವಿಚಾರ ನಾಗೇಂದ್ರ ಅವರದ್ದಾಗಿದೆ. ಸದ್ಯಕ್ಕೆ ಇದೆಲ್ಲವೂ ಕೂಡ ಹೈಕಮಾಂಡೇ ತೀರ್ಮಾನ ಮಾಡಿರೋದ್ರಿಂದಾಗಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಆಗುತ್ತೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಹೆಂಗಾಗಿದೆ ಅಂತ ಹೇಳಿದ್ರೆ, ಕೊಟ್ಟ ಕುದುರೆಯನ್ನ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅನ್ನೋ ಹಂಗಾಗಿದೆ ನಾಗೇಂದ್ರ ಅವರ ಪರಿಸ್ಥಿತಿ. ನಾಗೇಂದ್ರ ಅವರಿಗೆ ಏನ್ ಟೆನ್ಷನ್ ಕೇಳಿದ್ರೆ, ನಾನು ಯಾವಾಗ ಮಂತ್ರಿ ಆಗ್ತೀನಿ ಮತ್ತೆ ಅನ್ನೋದೇ ಟೆನ್ಷನ್. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಚಿಂತೆ ಆದ್ರೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನದ ಚಿಂತೆ. ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ಕೊಡ್ತೀವಿ ಅನ್ನೋ ನಾಯಕರು ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಹೇಗೆಲ್ಲಾ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಅಸಾಧ್ಯ. ಬೆಳಗಾವಿಯಲ್ಲಿ ವಾಲ್ಮೀಕಿ ಶ್ರೀಗಳು ನಾಯಕರಿಂದ ಸಿಎಂಗೆ ಭೇಟಿಯಾಗಿ ಮನವಿ ಮಾಡಿದ್ದರಂತೆ. ವಾಲ್ಮೀಕಿ ಜಾತ್ರೆಗೆ ಆಮಂತ್ರಣ ಕೊಡುವ ನೆಪದಲ್ಲಿ ಶಾಸಕ ನಾಗೇಂದ್ರಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಡವನ್ನ ಬೇರೆ ಅವರ ಮೂಲಕ ಹೇರ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ನಡುವೆ. ಸದ್ಯಕ್ಕಂತೂ ನಾಗೇಂದ್ರ ಅವರು ಮುಖ್ಯಮಂತ್ರಿಗಳ ಬಳಿ ಸಚಿವ ಸ್ಥಾನ ಕೊಡಬೇಕು ಅನ್ನುವ ವಿಚಾರ ಪ್ರಸ್ತಾಪ ಮಾಡಿ ಶ್ರೀಗಳ ಮೂಲಕ ಒತ್ತಡ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರಂತೆ. ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯನವರಿಗೆ ತಮ್ಮ ಕುರ್ಚಿ ಉಳಿಯುತ್ತಾ ಉಳಿಯಲ್ವಾ ಅನ್ನೋ ಟೆನ್ಷನ್ ಆದ್ರೆ, ಸಿದ್ದರಾಮಯ್ಯನವರ ಮೂಲಕ ನನ್ನನ್ನ ಮಂತ್ರಿ ಮಾಡಬೇಕು ಮತ್ತೊಂದ್ಸಲ ಅನ್ನುವಂತ ವಿಚಾರ ನಾಗೇಂದ್ರ ಅವರದ್ದಾಗಿದೆ. ಸದ್ಯಕ್ಕೆ ಇದೆಲ್ಲವೂ ಕೂಡ ಹೈಕಮಾಂಡೇ ತೀರ್ಮಾನ ಮಾಡಿರೋದ್ರಿಂದಾಗಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಆಗುತ್ತೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಹೆಂಗಾಗಿದೆ ಅಂತ ಹೇಳಿದ್ರೆ, ಕೊಟ್ಟ ಕುದುರೆಯನ್ನ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅನ್ನೋ ಹಂಗಾಗಿದೆ ನಾಗೇಂದ್ರ ಅವರ ಪರಿಸ್ಥಿತಿ. ನಾಗೇಂದ್ರ ಅವರಿಗೆ ಏನ್ ಟೆನ್ಷನ್ ಕೇಳಿದ್ರೆ, ನಾನು ಯಾವಾಗ ಮಂತ್ರಿ ಆಗ್ತೀನಿ ಮತ್ತೆ ಅನ್ನೋದೇ ಟೆನ್ಷನ್. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಚಿಂತೆ ಆದ್ರೆ ನಾಗೇಂದ್ರ ಅವರಿಗೆ
ಸಚಿವ ಸ್ಥಾನದ ಚಿಂತೆ. ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ಕೊಡ್ತೀವಿ ಅನ್ನೋ ನಾಯಕರು ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಹೇಗೆಲ್ಲಾ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಅಸಾಧ್ಯ. ಬೆಳಗಾವಿಯಲ್ಲಿ ವಾಲ್ಮೀಕಿ ಶ್ರೀಗಳು ನಾಯಕರಿಂದ ಸಿಎಂಗೆ ಭೇಟಿಯಾಗಿ ಮನವಿ ಮಾಡಿದ್ದರಂತೆ. ವಾಲ್ಮೀಕಿ ಜಾತ್ರೆಗೆ ಆಮಂತ್ರಣ ಕೊಡುವ ನೆಪದಲ್ಲಿ ಶಾಸಕ ನಾಗೇಂದ್ರಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಡವನ್ನ ಬೇರೆ ಅವರ ಮೂಲಕ ಹೇರ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ನಡುವೆ. ಸದ್ಯಕ್ಕಂತೂ ನಾಗೇಂದ್ರ ಅವರು ಮುಖ್ಯಮಂತ್ರಿಗಳ ಬಳಿ ಸಚಿವ ಸ್ಥಾನ ಕೊಡಬೇಕು ಅನ್ನುವ ವಿಚಾರ ಪ್ರಸ್ತಾಪ ಮಾಡಿ ಶ್ರೀಗಳ ಮೂಲಕ ಒತ್ತಡ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರಂತೆ. ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯನವರಿಗೆ ತಮ್ಮ ಕುರ್ಚಿ ಉಳಿಯುತ್ತಾ ಉಳಿಯಲ್ವಾ ಅನ್ನೋ ಟೆನ್ಷನ್ ಆದ್ರೆ, ಸಿದ್ದರಾಮಯ್ಯನವರ ಮೂಲಕ ನನ್ನನ್ನ ಮಂತ್ರಿ ಮಾಡಬೇಕು ಮತ್ತೊಂದ್ಸಲ ಅನ್ನುವಂತ ವಿಚಾರ ನಾಗೇಂದ್ರ ಅವರದ್ದಾಗಿದೆ. ಸದ್ಯಕ್ಕೆ ಇದೆಲ್ಲವೂ ಕೂಡ ಹೈಕಮಾಂಡೇ ತೀರ್ಮಾನ ಮಾಡಿರೋದ್ರಿಂದಾಗಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಆಗುತ್ತೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಹೆಂಗಾಗಿದೆ ಅಂತ ಹೇಳಿದ್ರೆ, ಕೊಟ್ಟ ಕುದುರೆಯನ್ನ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅನ್ನೋ ಹಂಗಾಗಿದೆ ನಾಗೇಂದ್ರ ಅವರ ಪರಿಸ್ಥಿತಿ. ನಾಗೇಂದ್ರ ಅವರಿಗೆ ಏನ್ ಟೆನ್ಷನ್ ಕೇಳಿದ್ರೆ, ನಾನು ಯಾವಾಗ ಮಂತ್ರಿ ಆಗ್ತೀನಿ ಮತ್ತೆ ಅನ್ನೋದೇ ಟೆನ್ಷನ್. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಚಿಂತೆ ಆದ್ರೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನದ ಚಿಂತೆ. ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ಕೊಡ್ತೀವಿ ಅನ್ನೋ ನಾಯಕರು ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಹೇಗೆಲ್ಲಾ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಅಸಾಧ್ಯ. ಬೆಳಗಾವಿಯಲ್ಲಿ ವಾಲ್ಮೀಕಿ ಶ್ರೀಗಳು ನಾಯಕರಿಂದ ಸಿಎಂಗೆ ಭೇಟಿಯಾಗಿ ಮನವಿ ಮಾಡಿದ್ದರಂತೆ. ವಾಲ್ಮೀಕಿ ಜಾತ್ರೆಗೆ ಆಮಂತ್ರಣ ಕೊಡುವ ನೆಪದಲ್ಲಿ ಶಾಸಕ ನಾಗೇಂದ್ರಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಡವನ್ನ ಬೇರೆ ಅವರ ಮೂಲಕ ಹೇರ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ನಡುವೆ. ಸದ್ಯಕ್ಕಂತೂ ನಾಗೇಂದ್ರ ಅವರು ಮುಖ್ಯಮಂತ್ರಿಗಳ ಬಳಿ ಸಚಿವ ಸ್ಥಾನ ಕೊಡಬೇಕು ಅನ್ನುವ ವಿಚಾರ ಪ್ರಸ್ತಾಪ ಮಾಡಿ ಶ್ರೀಗಳ ಮೂಲಕ ಒತ್ತಡ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರಂತೆ. ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯನವರಿಗೆ ತಮ್ಮ ಕುರ್ಚಿ ಉಳಿಯುತ್ತಾ ಉಳಿಯಲ್ವಾ ಅನ್ನೋ ಟೆನ್ಷನ್ ಆದ್ರೆ, ಸಿದ್ದರಾಮಯ್ಯನವರ ಮೂಲಕ ನನ್ನನ್ನ ಮಂತ್ರಿ ಮಾಡಬೇಕು ಮತ್ತೊಂದ್ಸಲ ಅನ್ನುವಂತ ವಿಚಾರ ನಾಗೇಂದ್ರ ಅವರದ್ದಾಗಿದೆ. ಸದ್ಯಕ್ಕೆ ಇದೆಲ್ಲವೂ ಕೂಡ ಹೈಕಮಾಂಡೇ ತೀರ್ಮಾನ ಮಾಡಿರೋದ್ರಿಂದಾಗಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಆಗುತ್ತೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಹೆಂಗಾಗಿದೆ ಅಂತ ಹೇಳಿದ್ರೆ, ಕೊಟ್ಟ ಕುದುರೆಯನ್ನ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅನ್ನೋ ಹಂಗಾಗಿದೆ ನಾಗೇಂದ್ರ ಅವರ ಪರಿಸ್ಥಿತಿ. ನಾಗೇಂದ್ರ ಅವರಿಗೆ ಏನ್ ಟೆನ್ಷನ್ ಕೇಳಿದ್ರೆ, ನಾನು ಯಾವಾಗ ಮಂತ್ರಿ ಆಗ್ತೀನಿ ಮತ್ತೆ ಅನ್ನೋದೇ ಟೆನ್ಷನ್. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಚಿಂತೆ ಆದ್ರೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನದ ಚಿಂತೆ. ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ಕೊಡ್ತೀವಿ ಅನ್ನೋ ನಾಯಕರು ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಹೇಗೆಲ್ಲಾ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಅಸಾಧ್ಯ. ಬೆಳಗಾವಿಯಲ್ಲಿ ವಾಲ್ಮೀಕಿ ಶ್ರೀಗಳು ನಾಯಕರಿಂದ ಸಿಎಂಗೆ ಭೇಟಿಯಾಗಿ ಮನವಿ ಮಾಡಿದ್ದರಂತೆ. ವಾಲ್ಮೀಕಿ ಜಾತ್ರೆಗೆ ಆಮಂತ್ರಣ ಕೊಡುವ ನೆಪದಲ್ಲಿ ಶಾಸಕ ನಾಗೇಂದ್ರಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಡವನ್ನ ಬೇರೆ ಅವರ ಮೂಲಕ ಹೇರ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ನಡುವೆ. ಸದ್ಯಕ್ಕಂತೂ ನಾಗೇಂದ್ರ ಅವರು ಮುಖ್ಯಮಂತ್ರಿಗಳ ಬಳಿ ಸಚಿವ ಸ್ಥಾನ ಕೊಡಬೇಕು ಅನ್ನುವ ವಿಚಾರ ಪ್ರಸ್ತಾಪ ಮಾಡಿ ಶ್ರೀಗಳ ಮೂಲಕ ಒತ್ತಡ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರಂತೆ. ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯನವರಿಗೆ ತಮ್ಮ ಕುರ್ಚಿ ಉಳಿಯುತ್ತಾ ಉಳಿಯಲ್ವಾ ಅನ್ನೋ ಟೆನ್ಷನ್ ಆದ್ರೆ, ಸಿದ್ದರಾಮಯ್ಯನವರ ಮೂಲಕ ನನ್ನನ್ನ ಮಂತ್ರಿ ಮಾಡಬೇಕು ಮತ್ತೊಂದ್ಸಲ ಅನ್ನುವಂತ ವಿಚಾರ ನಾಗೇಂದ್ರ ಅವರದ್ದಾಗಿದೆ. ಸದ್ಯಕ್ಕೆ ಇದೆಲ್ಲವೂ ಕೂಡ ಹೈಕಮಾಂಡೇ ತೀರ್ಮಾನ ಮಾಡಿರೋದ್ರಿಂದಾಗಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಆಗುತ್ತೆ.